ಸುಭಾಷಿತ ಸನ್ಮಾರ್ಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸುಭಾಷಿತ: ಶತೇಷು ಜಾಯತೆ ಶೂರಃ, ಸಹಸ್ರೇಷು ಚ ಪಂಡಿತಃ, ವಕ್ತಾ ದಶಸಹಸ್ರೇಷು ದಾತಾ ಭವತಿ ವಾನವ. ಒಂದು 100 ಜನ ಇದ್ದಾರಂದ್ರೆ ಅದರಲ್ಲಿ ಒಬ್ಬವ ಬಲಶಾಲಿ ಇರ್ತಾನ, ಬ್ರೇವ್ ಇರ್ತಾನ. ಸಹಸ್ರೇಷು ಪಂಡಿತ, 1000 ಜನ ಇದ್ದಾರಂದ್ರೆ ಒಬ್ಬ ಋಷಿನೋ, ಒಬ್ಬ ಜ್ಞಾನಿನೋ, ಒಬ್ಬ ಭಯಂಕರ ವಿದ್ಯಾವಂತ, ವಿನಯವಂತ ಇರ್ತಾನ, ಸರ್ವಸಂಗ ಪರಿತ್ಯಾಗಿ ಇರ್ತಾನ, ಶ್ರೇಷ್ಠ ಇರ್ತಾನ. 10,000 ಮಂದಿ ಒಳಗ ಒಬ್ಬ ವಾಗ್ಮಿ ಇರ್ತಾನ, ಒಳ್ಳೆ ಮಾತನಾಡುವ, ಒಳ್ಳೆ ಬುದ್ಧಿ ಹೇಳುವ, ಒಳ್ಳೆ ಮಾರ್ಗದರ್ಶನ ಮಾಡುವ, ಒಳ್ಳೆಯ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಕರೆದುಕೊಂಡು ಹೋಗುವ. 10,000 ಮಂದಿಯಲ್ಲಿ ಒಬ್ಬ ಇರ್ತಾನ, ಲೀಡರ್ ಅಥವಾ ವಾಂಗ್ಮಿ. ಕೊನೆಯದಾಗೇನು? ದಾತಾ ಭವತಿ ವಾನವ, ದಾನ ಧರ್ಮ ಮಾಡುವವರು. 1,00,000ಕ್ಕೆ ಒಬ್ಬರು ಇರ್ತಾರ. ಅಂದ್ರ ಈಶ್ವರಾರ್ಪಣ ಬುದ್ಧಿಯಿಂದ, ನಿಸ್ವಾರ್ಥತೆಯಿಂದ ಸಮಾಜಮುಖಿಯಾಗಿ ದಾನ ಮಾಡುವವರು ಬಹಳ ದುರ್ಬಲ ಇರ್ತಾರ. ಹೆಸರಿಗಾಗಿ, ದುಡ್ಡಿಗಾಗಿ, ಸ್ವಾರ್ಥಕ್ಕಾಗಿ, ಮತ್ತೊಂದಕ್ಕಲ್ಲ. ಹಂಗಾಗಿ ನಾವು ಸಮಾಜಮುಖಿಯಾಗಿ ದಾನದಿಂದಲೇ, ತ್ಯಾಗದಿಂದಲೇ ಅಮೃತ ಪ್ರಾಪ್ತಿ ಆಗ್ತದ. ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇ ನೈಕೆ ಅಮೃತತ್ವ ಮಾನಶುಹು. ಜೀವನದಲ್ಲಿ ಸುಖ ಸಮಾಧಾನ ಬರಬೇಕು ಅಂದರೆ ನಾವು ತ್ಯಾಗವನ್ನ ಮಾಡಬೇಕು. ತ್ಯಾಗ ಅನ್ನುವ ಶಬ್ದ ದಾನವನ್ನ, ಕಷ್ಟದಲ್ಲಿರುವವರಿಗೆ, ದೇವರ ಸೇವೆಗೆ, ಅನ್ನದಾನಕ್ಕೆ, ಹೀಗೆ ದಾನ ಮಾಡುವುದರಿಂದಲೇ ನಾವು ಶ್ರೇಷ್ಠರಾಗುತ್ತೇವೆ, ಪುನೀತರಾಗುತ್ತೇವೆ, ಪಾಪಗಳನ್ನು ಕಳೆದುಕೊಳ್ಳುತ್ತೇವೆ ಮತ್ತು ಸಮಾಧಾನದ ಜೀವನವನ್ನ ಪಡಿತೇವೆ. ಈ ವಿಚಾರವನ್ನ ತಮ್ಮಲ್ಲಿ ತಿಳಿಸುತ್ತಾ ಈ ನನ್ನ ಸುಭಾಷಿತಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.